ಥರ್ಡ್ ಹೆಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಇಲ್ಲಿ ಏನು ಮಾಡಿದ್ದಾನೆ, ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅವು ಎರಡು ಲೈನ್ದು, ಆ ಲೈನ್ ಎಂಥವು ಅಂತ ಕೇಳಿದ್ದಾನೆ, ಅದು ಕನ್ಸಿಸ್ಟೆಂಟಾ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಿದ್ದಾನೆ. ಅದು ಯಾವ ಥರ ಸಾಲ್ವ್ ಮಾಡ್ಬೇಕನ್ನೋದು ನೋಡ್ರಿ. ಓಕೆ, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ. ಒಂದು ಈಕ್ವೇಶನ್ ಏನು, 2x - 3y = 8, ಇದೊಂದು ಈಕ್ವೇಶನ್. ಓಕೆ, ಇನ್ನೊಂದು ಈಕ್ವೇಶನ್ ಏನು, 4x - 6y = 9. ಓಕೆ, ಈಗ ನೀವು ನೋಡಿದ್ರೆ ಇದು ಆರ್ಡ್ರಲ್ಲಿ ಇಲ್ಲ, ಎಲ್ಲವನ್ನ ಆರ್ಡ್ರಲ್ಲಿ ತೊಗೊಂಬಂದ್ಬಿಡೋಣ, ಎಲ್ಲವೂ ಲೆಫ್ಟ್ ಸೈಡ್ ತೊಗೊಂಬಂದ್ಬಿಡೋಣ. 2x - 3y +8 ಈ ಕಡೆ ಬಂದರೆ -8 ಆಯಿತು, =0. ಇಲ್ಲಿ ಕೂಡ 4x - 6y +9 ಈ ಕಡೆ ಬಂದರೆ -9. ಓಕೆನಾ, ಇವಾಗ ಆರ್ಡ್ರಾಗ ಬಂದವು. ಒಂದು ತಿಳ್ಕೊಳ್ರಿ, ಈಗ ನೀವು ಇದು ಆರ್ಡರ್ಲಿದೆ, 2 ವೇರಿಯೇಬಲ್ದು ಜನರಲ್ ಫಾರ್ಮುಲಾ ಏನಿದೆ, ax + by + c = 0. ಇಲ್ಲಿ ಕೂಡ ಏನು, ax + by + c = 0. ಈಗ ನೀವು ನೋಡಿದ್ರೆ ಇದು a1 b1 c1, ಇಲ್ಲೇನಿದು a2 b2 c2. ಓಕೆ, ಇಲ್ಲಿ a1 ವ್ಯಾಲ್ಯೂ ಎಷ್ಟಾಯ್ತು ಹೇಳ್ರಿ, a1 ವ್ಯಾಲ್ಯೂ 2 ಆಯಿತು, b1 ವ್ಯಾಲ್ಯೂ ಏನಾಯ್ತು, ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, b1 ವ್ಯಾಲ್ಯೂ ಏನು 3. ಅದೇ ರೀತಿ c1 ವ್ಯಾಲ್ಯೂ ನೋಡಿದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, c1 ವ್ಯಾಲ್ಯೂ 8. ಓಕೆ, ಇಲ್ಲಿ a2 ವ್ಯಾಲ್ಯೂ ಏನಾಗುತ್ತೆ, a2 ವ್ಯಾಲ್ಯೂ 4 ಇದೆ. ಓಕೆ, b2 ವ್ಯಾಲ್ಯೂ ಏನು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ -6 ಆಗುತ್ತೆ. ಈಗ c2 ನೋಡ್ರಿ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಸೊ -9 ಆಗುತ್ತೆ. ಓಕೆ, ಈಗ ನಾವು ಫಸ್ಟ್ ಏನು ಮಾಡೋಣ, a1/a2 ಫೈಂಡ್ ಔಟ್ ಮಾಡೋಣ. a1/a2 ಏನು, 2 / 4, 2 1 2 2 ಸೊ ಎಷ್ಟಾಯಿತು, 1/2. ನೆಕ್ಸ್ಟ್ b1/b2 ಕಂಡಿಡಿಯೋಣ, -3/-6, ಮೈನಸ್ ಕ್ಯಾನ್ಸಲ್, 3 1 3 2 ಇದು 1/2 ಬಂತು. ನೆಕ್ಸ್ಟ್ c1/c2 ಮಾಡಿದ್ರೆ -8/-9, ಮೈನಸ್ ಕ್ಯಾನ್ಸಲ್, 8/9. ಈಗ ನೀವು ನೋಡಿದ್ರೆ ಫಸ್ಟ್ ಎರಡು ಈಕ್ವಲ್ ಇದ್ದಾವೆ, ಮೂರನೇದು ಈಕ್ವಲ್ ಇದೆ ಇಲ್ಲ. ಸೊ ಇದನ್ನ ಯಾವ ಥರ ಬರಿತೀವಿ ಅಂತಂದ್ರೆ, ಸಿನ್ಸ್ a1/a2 = b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಅಂತಂದ್ರೆ ದ ಲೈನ್ಸ್ ಆರ್, ಓಕೆ, ಏನಂತ ಬರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಬರಿತೀವಿ. ಓಕೆ, ಪ್ಯಾರಲಲ್ ಲೈನ್ ಅಂದ್ರೆ ಏನು, ಈ ತರ ಇರುತ್ತೆ. ಪ್ಯಾರಲಲ್ ಲೈನ್ ಇಂಟರ್ಸೆಕ್ಟ್ ಆಗಲ್ಲ ಅಂದ್ರೆ ಸೊಲ್ಯೂಷನ್ನೇ ಬರಲ್ಲ. ಸೊ ಅದಕ್ಕೆ ಏನ್ ಬರಿತೀವಿ, ನೋ ಸೊಲ್ಯೂಷನ್ ಅಂತ ಬರಿತೀವಿ. ಓಕೆ, ಸೊಲ್ಯೂಷನ್ ಬಂದಿಲ್ಲ ಅಂದ್ರೆ ಏನಂತ ಕರಿತೀವಿ, ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಓಕೆನಾ, ಸೊಲ್ಯೂಷನ್ ಬಂದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಬಂದಿಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಇದೇನಿದು, ಇನ್ಕನ್ಸಿಸ್ಟೆಂಟ್. ಈ ಕ್ವಶನ್ ಅಲ್ಲಿ ಬರೀ ಕನ್ಸಿಸ್ಟೆಂಟ್ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಷ್ಟೇ ಕೇಳಿದ್ದು, ಬಟ್ ನಾನು ನಿಮ್ಗೆ ಅದು ಲೈನ್ ಎಂತ ಲೈನ್ಸು ಮತ್ತೆ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೂಡ ಹೇಳ್ಕೊಟ್ಟೆ. ಯಾಕಂದ್ರೆ ಒಂದೇ ಕ್ವಶನ್ ಅಲ್ಲಿ 3 ಟಾಪಿಕ್ ಕಲ್ತಂಗಿರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ.